ಸ್ನೇಹಿತರೆ, ಕಲಿಯುಗ ಚಾನಲ್ಗೆ ಸ್ವಾಗತ. ಮಾರ್ಕ್ ಮತ್ತು 45 ಸಿನಿಮಾವನ್ನ ನೀವು ವೀಕ್ಷಣೆ ಮಾಡಿದ್ರ? ನಾನು ಮಾರ್ಕ್ ಮತ್ತು 45 ಎರಡು ಸಿನಿಮಾವನ್ನ ವೀಕ್ಷಣೆ ಮಾಡಿದಾಗ ನನಗೆ ಅನ್ನಿಸಿದ್ದನ್ನ, ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋ ಕೆಲವು ನನ್ನ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಬೆಂಬಲಿಸೋದು ಮರಿಬೇಡಿ. ಸ್ನೇಹಿತರೆ, ನಾನು ಮೊದಲ ದಿನ ಮೊದಲ ಶೋ ನೋಡಿದ್ದು ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ. ನಾನು ಹೋದಾಗ ಚಿತ್ರಮಂದಿರಗಳಲ್ಲಿ ಜನಜಂಗುಳಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು. ಅದೇ ಕಾರಣಕ್ಕೆ ಮಾರ್ಕ್ ಸಿನಿಮಾ ನೋಡೋ ಬದಲು 45 ಸಿನಿಮಾ ನೋಡೋದಕ್ಕೆ ಹೋಗಬಹುದಿತ್ತೇನೋ ಅಂತ ಮೊದಲು ಅನಿಸಿತ್ತು. ಆದರೆ ಟಾಕೀಸ್ ಒಳಗೆ ಹೋಗಿ ಸಿನಿಮಾ ಶುರು ಆದಾಗ ಮೊದಲ ಹಂತದಲ್ಲಿ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬಾನೇ ಖುಷಿ ಕೊಟ್ಟಿತ್ತು. ಸಖತ್ ಥ್ರಿಲ್ ಕೊಡೋ ತರನೇ ಮ್ಯೂಸಿಕ್ ಅನ್ನ ಸೆಟ್ ಮಾಡಲಾಗಿದೆ. ಇನ್ನು ಕಿಚ್ಚನ ಎಂಟ್ರಿ ವಿಚಾರವಾಗಿ ಹೇಳೋದಾದ್ರೆ, ಸುದೀಪ್ ಅವರ ರೇಂಜ್ಗೆ ಇನ್ನು ಸ್ವಲ್ಪ ಡಿಫರೆಂಟ್ ಆಗಿ ಅವರನ್ನ ಸಿನಿಮಾದ ಎಂಟ್ರಿಯಲ್ಲಿ ತೋರಿಸಬಹುದಿತ್ತೇನೋ ಅಂತ ಅನಿಸಿತ್ತು. ಆದರೆ ಮಾಸ್ ಎಂಟ್ರಿ ಸುದೀಪ್ ಅವರದಾಗಿತ್ತು. ಮಾರ್ಕ್ ಸಿನಿಮಾದಲ್ಲಿ ಲವ್ ಸ್ಟೋರಿಗಳಿಲ್ಲದ ಕಾರಣಕ್ಕೋ ಏನೋ ಎಲ್ಲೂ ಕೂಡ ಸಿನಿಮಾದ ಕತೆ ಬೋರ್ ಆಗಿದೆ ಅನ್ನಿಸಲಿಲ್ಲ. ಮಾರ್ಕ್ ಸಿನಿಮಾದಲ್ಲಿ ಮಾರ್ಕಂಡೇಯ ಅನ್ನೋ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್, ಅವನ ಮುಂದೆ 18 ಜನ ಮಕ್ಕಳು ಕಾಣೆಯಾಗಿದ್ದಾರೆ. ಅವರನ್ನ ಕಾಪಾಡೋಕೆ ರಾಜಕೀಯ ವ್ಯಕ್ತಿಗಳನ್ನ ಎದುರು ಹಾಕಿಕೊಂಡು ಹುಡುಕಬೇಕು ಅನ್ನೋದು ಸ್ಟೋರಿಯಾಗಿದೆ. ಮಾರ್ಕ್ ಸಿನಿಮಾದಲ್ಲಿ ನನ್ನ ಪ್ರಕಾರ ಎಲ್ಲೂ ಕೂಡ ಬೋರ್ ಅನ್ನಿಸಲಿಲ್ಲ. ಯಾಕೆ ಎಂದರೆ ಸಿನಿಮಾದ ಕತೆ ಪೂರ್ತಿ ಸಸ್ಪೆನ್ಸ್ ಆಗಿರೋದರಿಂದ ಒಂಥರ ಮಜಾ ಅಂತೂ ಕೊಡ್ತು. ಆದರೆ ಡೈಲಾಗ್ ಡೆಲಿವರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿತ್ತ ಅನ್ನಿಸಿತ್ತು. ಯಾಕೆ ಅಂದರೆ ಹಳೆ ಸಿನಿಮಾದ ಡೈಲಾಗ್ಗಳೇ ಮಾರ್ಕ್ ಸಿನಿಮಾದಲ್ಲಿ ಸ್ವಲ್ಪ ಮಟ್ಟಿಗೆ ಮರುಕಳಿಸಿದೆ ಅನ್ನಿಸಿತ್ತು. ಅದು ಬಿಟ್ಟರೆ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೇನು ನನ್ನ ಲೆಕ್ಕದಲ್ಲಿ ಸ್ಟ್ರಾಂಗ್ ಇಲ್ಲ ಅನ್ನಿಸಿತ್ತು. ಯಾಕೆಂದರೆ ಸುದೀಪ್ ಆಕ್ಟಿಂಗ್ ರೇಂಜ್ಗೆ ಮೇನ್ ವಿಲನ್ ಕ್ಯಾರೆಕ್ಟರ್ ವೀಕ್ ಆಗಿದೆ ಅನ್ನಿಸಿತ್ತು. ಆದರೆ 18 ಜನ ಮಕ್ಕಳನ್ನ ಕಿಡ್ನಾಪ್ ಮಾಡಿದ ವಿಲನ್ ರುದ್ರನ ಕ್ಯಾರೆಕ್ಟರ್ ನನಗೆ ಖುಷಿ ಕೊಟ್ಟಿತ್ತು. ಸ್ವಲ್ಪ ಸಮಯ ಮಾತ್ರ ಸಿನಿಮಾದಲ್ಲಿ ಕಾಣಿಸಿಕೊಂಡರು ಸೈಕ್ ಆಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಎಲ್ಲೂ ಸಿನಿಮಾ ಬೋರಿಂಗ್ ಅಂತ ಅನಿಸಿಲ್ಲ. ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಕಿಚ್ಚನ ಒಂದು ಡೈಲಾಗ್ ಮಾತ್ರ ತುಂಬಾನೇ ಇಷ್ಟ ಆಯ್ತು. ದಮ್ ಹೊಡೆಯೋದು ಬಿಡಬೇಕು ಅನ್ನೋದು, ಯಾಕೆ ಆ ಡೈಲಾಗ್ ಇಷ್ಟ ಆಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡಿದ ಮೇಲೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಇದು ಮಾರ್ಕ್ ಸಿನಿಮಾ ನೋಡಿದ ನನ್ನ ಅನಿಸಿಕೆ. ಆದರೆ ಇನ್ನು 45 ಸಿನಿಮಾದ ಬಗ್ಗೆ ಅನಿಸಿಕೆಗಳನ್ನ ಇದೇ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. 45 ಸಿನಿಮಾದ ಕಥೆಯಲ್ಲಿ ಅರ್ಜುನ್ ಜನ್ಯ ಅವರು ಜನರ ತಲೆಗೆ ಹುಳವನ್ನು ಬಿಟ್ಟಿದ್ದಾರೆ ಅನ್ನೋ ಮಾತನ್ನ ನಾನು ಟ್ರೇಲರ್ ಬಗ್ಗೆ ವಿಡಿಯೋ ಮಾಡಿದ ವಿಡಿಯೋದಲ್ಲೇ ತೋರಿಸಿದ್ದೆ. ಅದು ಒಂದು ಲೆಕ್ಕದಲ್ಲಿ ನಿಜ ಆಯ್ತು. ಯಾಕೆ ಅಂದರೆ ನನಗೆ ಸಿನಿಮಾದಲ್ಲಿ ಮೊದಲು ಅರ್ಥ ಆಗಿದ್ದು, ಮನುಷ್ಯ ಅನ್ನೋ ಪ್ರಾಣಿ ನಾವು ಸತ್ತ ಮೇಲೆ ತೋರಿಸೋ ಪ್ರೀತಿ ನಾವು ಬದುಕಿದ್ದಾಗ ತೋರಿಸುವುದಿಲ್ಲ ಅನ್ನೋದು. ಎಲ್ಲರ ಜೀವನದಲ್ಲೂ ನಾವು ಕೊನೆಯವರೆಗೂ ಇರೋದಿಲ್ಲ, ನಮ್ಮ ಜೀವನದಲ್ಲೂ ಯಾರು ಕೊನೆಯವರೆಗೂ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ ಅನ್ನಿಸಿತ್ತು. ಶಿವಣ್ಣ ಅವರ ಎಂಟ್ರಿ ಅಂತೂ ಮಾಸ್ ಆಗಿತ್ತು. ಪ್ರೇಕ್ಷಕರನ್ನ ಫಸ್ಟ್ ಲುಕ್ಕಲ್ಲೇ ಸೆಳೆಯುವಂತಿತ್ತು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅರ್ಜುನ್ ಜನ್ಯ ಅವರಿಗೆ ಒಳ್ಳೆ ಕಲೆ ಇದೆ ಅನ್ನೋದಂತೂ ಪಕ್ಕ. ಅದಕ್ಕೆ ಅವರು ಡೈರೆಕ್ಷನ್ ಮಾಡಿರೋ ಮೊದಲ ಸಿನಿಮಾನೇ ಸಾಕ್ಷಿಯಾಗಿದೆ. ಮ್ಯೂಸಿಕ್ಗಳು ಅವರದೇ ಆಗಿರೋದ್ರಿಂದ ಅವರ ಅನುಭವಕ್ಕೆ ತಕ್ಕ ಹಾಗೆ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ. ಉಪೇಂದ್ರ ಅವರ ಆಕ್ಟಿಂಗ್ ವಿಚಾರವನ್ನ ಹೇಳೋದಾದರೆ ಅದ್ಭುತ ಅಂತಾನೆ ಹೇಳಬಹುದು. ಸಿನಿಮಾದಲ್ಲಿ ನೆಗೆಟಿವ್ ಸೈಡ್ಸ್ ಹೇಗಿದೆಯೋ ಅಷ್ಟೇ ಕಾಮಿಡಿ ಅನ್ನೋದು ಕೂಡ ಹೆಚ್ಚಾಗಿ ಅವರಿಂದಲೇ ಈ ಸಿನಿಮಾದಲ್ಲಿ ಸೃಷ್ಟಿಯಾಗಿದೆ. ಇನ್ನು ರಾಜ್ಬಿ ಶೆಟ್ಟಿ ಅವರದು ಈ ಸಿನಿಮಾದಲ್ಲಿ ಸಾಮಾನ್ಯ ಮನುಷ್ಯನ ಪಾತ್ರವಾಗಿದೆ. ಅವರ ಆಕ್ಟಿಂಗ್ ಅವರ ಟ್ಯಾಲೆಂಟ್ಗೆ ಏನನ್ನು ಒದಗಿಸಬೇಕಾಗಿತ್ತು ಅದನ್ನ ನೀಟಾಗಿ ಒದಗಿಸಿದ್ದಾರೆ ಅನ್ನಿಸಿತ್ತು. ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬರೋದಾದರೆ ಶಿವ ತಾಂಡವ ಅನ್ನಿಸಿತ್ತು. ಒಂದು ಲೆಕ್ಕದಲ್ಲಿ ಈ ಕನ್ನಡ ಸಿನಿಮಾ ಹೊಸ ತರ ಮಜಾ ಕೊಡ್ತು ಅನ್ನಿಸಿತ್ತು. ಇನ್ನು ಕೆಲವು ಕಡೆ ಸ್ವಲ್ಪ ಸಿನಿಮಾದ ಕಡೆ ಇಂಟ್ರೆಸ್ಟ್ ಅನ್ನ ಕಡಿಮೆ ಆಗೋ ತರ ಮಾಡಿತ್ತು ಅನ್ನೋದು ನನ್ನ ಅನಿಸಿಕೆಯಾಗಿದೆ. ಸಿನಿಮಾ ನೋಡಿ ನಿಮಗೆ ಹೇಗೆ ಅನ್ನಿಸಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎರಡು ಸಿನಿಮಾ ನೋಡಿದ ಮೇಲೆ ಮೊದಲ ವಾರದ ಕಲೆಕ್ಷನ್ ನಲ್ಲಿ ಮಾರ್ಕ್ ಸಿನಿಮಾನೇ ಮುಂದೆ ಇರಬಹುದು ಅನ್ನೋದು ನನ್ನ ಲೆಕ್ಕಾಚಾರ ಆಗಿದೆ. ಇನ್ನು ಅದಕ್ಕೆಲ್ಲ ಕಾದು ನೋಡಬೇಕು. ಕನ್ನಡದ ಈ ಎರಡು ಸಿನಿಮಾಗಳು ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಸಿನಿಮಾದ ಬಗ್ಗೆ ಅನಿಸಿದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿಯಲ್ಲಿ ತಪ್ಪಿದ್ದರೆ ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೊಸಬರು ನನ್ನ ವಿಡಿಯೋವನ್ನ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನು ಬೆಂಬಲಿಸಿ. ಧನ್ಯವಾದ.